ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ತಿಳ್ಕೊತೀನಿ. ಇವತ್ತು ನಾನು ಬೆಳಗಿನ ತಿಂಡಿಗೆ ಅಂತ ಹೇಳಿ ರವಾ ದೋಸೆ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ಒಂದ್ಸರಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ಹೇಳಿ. ನಾನಿಲ್ಲಿ ಒಂದು ಜಾರಿಗೆ 1 ಕಪ್ ರವೆ ಹಾಕ್ಕೊಂಡಿದ್ದೀನಿ, ಚಿರೋಟಿ ರವೆ ತೊಗೊಂಡಿದ್ದೀನಿ, 200 ಗ್ರಾಮ್ಸು. ಅದರಲ್ಲೊಂದು ಅರ್ಧ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಅಂತ ಹೇಳಿ ಅಂದ್ಕೊಳ್ಳಿ. ಚಿರೋಟಿ ರವೆ ಯಾವುದ್ರಲ್ಲಿ ತೊಗೊಂಡಿದ್ದೀನೋ ಅದರಲ್ಲೇ ನಾನು ಅವಲಕ್ಕಿ ಕೂಡ ಹಾಕ್ಕೊತಾ ಇದ್ದೀನಿ, ಒಂದು ಬಟ್ಲಷ್ಟು. ಸೊ ಇದನ್ನೆಲ್ಲ ನೀಟಾಗಿ ಪೌಡರ್ ಮಾಡ್ಕೊಳ್ಳೋಣ ನಾವು. ಸ್ವಲ್ಪ ರವೆಗಿನ ಒಂದು ಸ್ವಲ್ಪ ಸಣ್ಣಕ್ಕಿರಲಿ, ಆ ರೀತಿಯೇ ಫುಲ್ ಹಿಟ್ಟಿಟ್ಟು ಥರನೇ ಆಗಲಿ, ಆ ರೀತಿ ಪೌಡರ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತೀನಿ. ಹಾಗೆ ಇದಕ್ಕೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಟಂಥ ಒಂದು ಚಿಕ್ಕದು ಈರುಳ್ಳಿ ಕೂಡ ಇದ್ರ ಜೊತೆ ಸೇರಿಸ್ಕೊತೀನಿ. ಆಮೇಲೆ ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿ, ಸಣ್ಣ ಸಣ್ಣದಾಗಿ ತುರಿದಿರೋ ಅಂಥ ಕ್ಯಾರೆಟ್ ತುರಿನ ಸೇರಿಸ್ಕೊತೀನಿ. ಹಾಗೆ ಇದಕ್ಕೆ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ, ಅದು ಸ್ಕಿಪ್ ಆಗಿದೆ, ನೀವು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ ನಾನಿವಾಗ. ಇದ್ರ ಜೊತೆಗೆ ಇವಾಗ ಒಂದು ಅರ್ಧ ಬಟ್ಲಷ್ಟು ಮೊಸರು ಹಾಕ್ಕೊತೀನಿ, ಗಟ್ಟಿ ಮೊಸರು ಸೇರಿಸ್ಕೊಳ್ಳೋದ್ರಿಂದ ಸಾಫ್ಟಾಗಿ ಇನ್ನೂ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಅಂತ ಹೇಳಿ ನಾನು ಮೊಸರು ಹಾಕಿದ್ದ ಕಪ್ಪಲ್ಲೇ ನೀರನ್ನು ಸಹ ಅದರಲ್ಲೇ ತೊಗೊತೀನಿ. ಇದಕ್ಕೆ ಸಾಕಾಗುವಷ್ಟು, ಅಂದರೆ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಳೋಣ ಇವಾಗ. ಫಸ್ಟು ನೋಡಿ ಇಷ್ಟನ್ನೆಲ್ಲ ಹಾಕಿ ಇವಾಗ ನೀಟಾಗಿ ಕಲಿಸ್ಕೊಂಬಿಡೋಣ. ಅದಕ್ಕೆ ಎಷ್ಟು ಸಾಧ್ಯ ಅಂದರೆ ತುಂಬ ತೆಳ ಬೇಡ. ಫಸ್ಟು ನಾವು ಇದನ್ನು ಗಟ್ಟಿಗೆ ಕಲಿಸಿ ಒಂದು ಅರ್ಧ ಗಂಟೆನಾದರೂ ಇಟ್ಬಿಡಬೇಕು ಬೆಳಗ್ಗೆನೇ. ಸೊ ನಾವು ಇದನ್ನು ಕಲಸಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ, ಈ ರೀತಿ ಆಗಿದೆ ಇವಾಗಿದು. ಇಷ್ಟು ಗಟ್ಟಿಗಿದ್ರೆ ಸಾಕು. ನಾವಿದನ್ನು ಬೇರೆ ಕೆಲಸ ಮಾಡ್ಕೋತಾ ಇರ್ಬೋದು ತಿಂಡಿ ಇದ್ರ ಜೊತೆಗೆ ಅಂತೇಳಿ ಅಷ್ಟೇ. ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಕೂಡ. ನೋಡಿ ಇದು ಅರ್ಧ ಗಂಟೆ ಆಗಿತ್ತು, ಈಗ ಚೆನ್ನಾಗಿ ನೆಂದಿದೆ. ಇದಕ್ಕೆ ನಾನು ನೀರು ಸೇರಿಸ್ಕೊತೀನಿ. ಈ ನೀರು ಹೇಗೆ ಅಂತಂದರೆ, ನಾವು ನೀರು ದೋಸೆಗೆ ಎಷ್ಟು ತೆಳ ಮಾಡ್ಕೊತೀವಲ್ಲ ಆ ರೀತಿ ಇದನ್ನು ತೆಳ ಮಾಡ್ಕೋಬೇಕಾಗತ್ತೆ ಹಿಟ್ಟನ್ನು. ಆ ರೀತಿ ಮಾಡಿಕೊಂಡ್ರೇ ಈ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟು ತೆಳ ಆದರೆ ಸಾಕಾಗತ್ತೆ. ಈಗ ನಾನು ಕಾವಲಿ ರೆಡಿ ಮಾಡಿಟ್ಟಿದ್ದೀನಿ, ಎಣ್ಣೆ ಹಾಕಿ. ನೋಡಿ ದೋಸೆ ಹಾಕ್ಕೊತಾ ಇದ್ದೀನಿ. ಇದನ್ನೇ ಸ್ಪ್ರೆಡ್ ಮಾಡೋದು ಬೇಡ, ನಾವು ನೀರು ದೋಸೆ ಥರನೇ ತೆಳುಗೆ ಚೆಲ್ಲಿದ್ರೆ ಹಂಚ ಮೇಲೆ ಆಯಿತು. ಇದು ನೋಡಿ ಇದು ಬೆಂದಿದೆ ಇವಾಗ. ಇಷ್ಟು ಇನ್ನೂ ರೋಸ್ಟ್ ಆದರೂ ನಡೆಯುತ್ತೆ, ಇಷ್ಟಾದ್ರೂ ಚೆನ್ನಾಗಿ ಬರುತ್ತೆ. ನೋಡಿ ತವಾಗೇನು ಅಂಟೋದಿಲ್ಲ, ನೀಟಾಗಿ ಎದ್ದು ಬರುತ್ತೆ ನೋಡಿ ಈ ರೀತಿ. ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ಬಂದಿದೆ ಅಂತೇಳಿ ದೋಸೆ. ತುಂಬಾ ರುಚಿಯಾಗಿರುತ್ತೆ ಇದು. ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.